ಸರ್ ಇದು ಫೈನಲ್ ಪ್ರೈಸ್ ಬಂಪರ್ ಪ್ರೈಸ್ 5 ವರ್ಷ FC ಇನ್ಶೂರೆನ್ಸ್ ರನ್ನಿಂಗ್ 2,50,000 ಸರ್. ಫೈನಲ್ ಪ್ರೈಸ್ 1,60,000 ರೂಪಾಯಿಗೆ ಆಗುತ್ತೆ. 1,60,000 ಫೈನಲ್ ಸರ್. 1,60,000 15 ಮಾಡಲು ಸರ್. ಇದು 2,10,000 ಅಂತ ಹೇಳಿದ್ದು ಫೈನಲ್ ಟು ಫೈನಲ್ 2 lakhs ಕೊಡ್ತೀವಿ. ಫೈನಲ್ 2 lakh ಸರ್ ಇದು. ಹೌದು. ಪ್ರೈಸ್ ಬಂದು 2,30,000 ಸರ್. 2,30 ಫೈನಲ್ ಸರ್. 2,30 ಫೈನಲ್ ಸರ್. ಇದು ಪ್ರೈಸ್ 2,50,000 ಫೈನಲ್ ಪ್ರೈಸ್. 4,80,000 ಫೈನಲ್ ಪ್ರೈಸ್. ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸ್ ಸರ್ ಇದು 4,20,000 ಹೇಳ್ತಾ ಇದೀವಿ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು 4,50,000 4,50,000 ಫೈನಲ್ ಸರ್. ಇದು ಚೂರು ಹೆಚ್ಚು ಕಡಿಮೆ ಆಗುತ್ತೆ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಇವತ್ತು ನಾನು ಇಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದೀನಿ. ಈ ಶೋರೂಮ್ ಹೆಸರು ಬಂದ್ಬಿಟ್ಟು ಬೆಂಗಳೂರು ಬೆಸ್ಟ್ ಕಾರ್ಸ್ ಅಂತ. ಸೊ ಹಾಗೇನೆ ಇವಾಗ ಶೋರೂಮ್ ಅವ್ರ ಇರ್ತಾರೆ, ಅವ್ರ ಜೊತೆ ಮಾತಾಡಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದ್ದೀರಾ? ಹಾ ಸರ್. ಸರ್ ನಿಮ್ಮ ಹೆಸರು ಹಾಗೆ ನಿಮ್ಮ ಶೋರೂಮ್ ಹೆಸರು ಲೊಕೇಶನ್ ಹೇಳಿ ಸರ್. ಸರ್ ನನ್ನ ಹೆಸರು ಮಂಜುನಾಥ್ ಅಂತ. ಓಕೆ. ನಮ್ ಶೋರೂಮ್ ಇರೋದು ನಾಗರಬಾವಿ ಸರ್ಕಲ್ ಅಲ್ಲಿ. ನಮ್ ಶೋರೂಮ್ ಹೆಸರು ಬ್ಯಾಂಗ್ಳೂರ್ ಬೆಸ್ಟ್ ಕಾರ್ಸ್ ಅಂತ. ಓಕೆ ಸರ್. ಇವತ್ತು ಇಷ್ಟೊಂದು ಸ್ಟಾಕ್ ಇದೆಯಲ್ಲ, ತುಂಬಾ ಸ್ಟಾಕ್ ಇದೆ ಇವತ್ತು. ಸೊ ಇಷ್ಟು ಸ್ಟಾಕ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ 2 lakhs ಇಂದ 2 lakh ಇಂದ ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಹಾಗೇನೆ ಲೋನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ಲೋನ್ ಎಲ್ಲ ನಾವು ಮಾಡಿಸ್ಕೊಡ್ತೀವಿ. ಡಿಪೆಂಡಿಂಗ್ ಅಪಾನ್ ವೆಹಿಕಲ್ ಸಿಬಿಲ್ ಸ್ಕೋರ್ ಮೇಲೆ, ಸಾರಿ ಕಸ್ಟಮರ್ ಸಿಬಿಲ್ ಸ್ಕೋರ್ ಮೇಲೆ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸರ್ ಹಾಗೇನೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ವಾ? ಆಗುತ್ತೆ. ಸೊ ಎಲ್ಲಿಂದ ಬಂದ್ರೆ ಲೋನ್ ಆಗುತ್ತೆ ಸರ್. ಬಟ್ ಅವ್ರ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಒಂದು ಟ್ರಾನ್ಸಾಕ್ಷನ್ ಗಳು ಪ್ರೊಫೈಲ್ ಚೆನ್ನಾಗಿರ್ಬೇಕು. ಈ ತರ ಇದ್ರೆ ನಾನು ಖಂಡಿತ ನಾವು ಮಾಡಿಸ್ಕೊಡ್ತೀನಿ. ಹೌದಾ ಸರ್? ಸರ್ ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ತಗೋತೀರಾ ಸರ್? ಸರ್ ಕಮಿಷನ್ ಇಲ್ಲ ನಮ್ಮ ಹತ್ರ. ಟ್ರಾನ್ಸ್ಫರ್ ಚಾರ್ಜಸ್ ಇದೇ ಇರುತ್ತೆ ಸರ್. ಹೌದಾ ಸರ್? ಸರ್ ಹಾಗೇನೆ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಮೇಲೆ ಜೆನ್ಯೂನ್ ವೆಹಿಕಲ್ ಅಲ್ಲ ಸರ್ ಆಲ್ಮೋಸ್ಟ್ ಎಲ್ಲ? ಹೌದು ಸರ್, ಜೆನ್ಯೂನ್ ಆಗಿರುತ್ತೆ ವೆಹಿಕಲ್. ಓಕೆ. ಇನ್ ಕೇಸ್ ಏನಾದ್ರು ವೆಹಿಕಲ್ ಅಂದ್ಮೇಲೆ ಚಿಕ್ಕ ಪುಟ್ಟ ಏನಾದ್ರು ಆಗಿದ್ರೆ ನಾವು ಅದನ್ನ ಇನ್ಫಾರ್ಮೇಶನ್ ಮಾಡಿ ಕೊಡ್ತೀವಿ. ನೋಡಿ ಸರ್ ಇದು ಇದಾಗಿದೆ, ಪೇಂಟ್ ಆಗಿದೆ. ಓಕೆ. ಇದೆಲ್ಲ ಕಾಮನ್ ಅಲ್ಲ ಸರ್. ಹಿಂದೆ ಅದೆಲ್ಲ ಕಚಪ್ ಗಿಚಪ್ ಅಲ್ಲ, ಬಂಪರ್ ಗಿಪ್ಪರ್ ಎಲ್ಲ ಸ್ಕ್ರಾಚ್ ಆಗಿರುತ್ತೆ, ಪೇಂಟ್ ಮಾಡಿರ್ತಾರೆ, ಅದನ್ನ ಹೇಳಕ್ ಕೊಡ್ತೀವಿ. ಓಕೆ ಸರ್. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ, ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಅವ್ರು ಹೇಳಿದ್ರು ಸೊ ಜೆನ್ಯೂನ್ ವೆಹಿಕಲ್ ಆಗಿರುತ್ತೆ, ಆಮೇಲೆ ಶೋರೂಮ್ ಇಷ್ಟ ವೆಹಿಕಲ್ ಸರ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಸಣ್ಣ ಪುಟ್ಟ ಡೆಂಟೋ ಸ್ಕ್ರಾಚಸ್ ಇರುತ್ತೆ. ಹಾಗೆ ನೀವು ಒಂದ್ಸರಿ ಶೋರೂಮ್ ಬರ್ಬೇಕಾದ್ರೆ ನಿಮ್ಗೆ ಯಾರೋ ಗೊತ್ತಿರೋ ಮೆಕ್ಯಾನಿಕ್ ಯಾರು ಕರ್ಕೊಂಡ್ ಬಂದ್ಬಿಟ್ಟು ನೀವು ಗಾಡಿನ ಚೆಕ್ ಮಾಡಿಸಿ ತಗೋಬಹುದು ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಸರ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ 2 ಲಕ್ಷ ಕಾರ್ ಅಂತ ಹೇಳಿದ್ರು ಸರ್. ಯಾವ ಸರ್ ಅದು? ಸರ್ 2 ಲಕ್ಷದ ಕಾರ್ ಅಂತ ಹೇಳಿದ್ರೆ ಇದು 2010 ಮಾಡಲು ಆಲ್ಟೋ K10 VXI ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಆಗಿದೆ. 78,000 ಕಿಲೋಮೀಟರ್ಸ್ ಓಡಿದೆ ಸರ್. ಹಾಗೆ ಟೈರ್ 4 ನೋಡಬಹುದು. ಟೈರ್ 4 ಹೊಸದಿದೆ, ಹೊಸ ಟೈರ್ಸ್. ಹಾಗೆ ಫೀಚರ್ ಸರ್ ಇದರಲ್ಲಿ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಇದಿಷ್ಟು ಫೀಚರ್ ಬರುತ್ತೆ. ಓಕೆ. ಗಾಡಿ ಓಡಿಸೋದಕ್ಕೆ ಮಸ್ತಾಗಿದೆ. ಎಲ್ಲ ಪ್ರೈಸ್ ಸರ್ವಿಸ್ ಸರ್. ಇದು 2,10,000 ಅಂತ ಹೇಳಿದ್ದು ಫೈನಲ್ ಟು ಫೈನಲ್ 2 lakhs ಕೊಡ್ತೀವಿ. ಫೈನಲ್ 2 lakh ಸರ್ ಇದು. ಹೌದು ಸರ್. ಮೇಲೆ ಟಾಯ್ ಕಾರ್ಸ್ ಎಲ್ಲ ಇದೆ ಸರ್. ಟಾಯ್ ಕಾರ್ಸ್ ಮಾಡ್ತೀರಾ ಸರ್? ಆಕ್ಚುಲಿ ಅದು ಫ್ಯಾಕ್ಟರಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರದೇ ಇದೆ. ಓಕೆ. ಹಾಗಾಗಿ ಅದನ್ನ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಇಟ್ಟಿದ್ದಾರೆ. ಓಕೆ. ಅದು ಕೂಡ ನಾವು ಹತ್ರ ಸೇಲ್ ಮಾಡ್ತೀವಿ ಸೊ ಅದು ಕೂಡ ಸೇಲ್ ಮಾಡ್ತೀರಾ? ಖಂಡಿತ ಸರ್. ಸರ್ ಯಾರು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಯಾರು ಟಾಯ್ ಕಾರ್ಸ್ ನೋಡ್ತಾ ಇದ್ರೆ ಸೊ ಖಂಡಿತ ಬರ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್. ಸೊ ಸ್ಕೂಟರ್ಸ್, ಆಮೇಲೆ ಜೀಪ್, ಆಮೇಲೆ ಇನ್ನೊಂದು ಆಫ್ ರೋಡಿಂಗ್ ವೆಹಿಕಲ್ ತರ ಇದೆ. ಸೊ ಅದು ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ಕಾರ್ಗಳು ಎಲ್ಲ ತರ ಜೀಪ್ ಎಲ್ಲ ಸಿಗುತ್ತೆ. ಅದನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು 2012 ಮಾಡಲು. ಓಕೆ. i10 ಸಿಂಗಲ್ ಓನರ್ ವೆಹಿಕಲ್. ಸರಿ ಸರ್. ಇದು ಓಡಿದೆ 70,000 ಕಿಲೋಮೀಟರ್. ಸರಿ ಸರ್. ಇದರಲ್ಲಿ LPG ಪ್ಲಸ್ ಪೆಟ್ರೋಲ್ ಇದೆ ಸರ್. LPG ವಿತ್ ಪೆಟ್ರೋಲ್ ಅಂದ್ರೆ ಮೈಲೇಜ್ ಎಷ್ಟು ಸರ್ ನಮಗೆ? ಕಂಪ್ನಿ ಫಿಟೆಡ್ LPG ಬರುತ್ತೆ. ಮೈಲೇಜ್ ನಿಮ್ಗೆ ಕೊಡುತ್ತೆ ಸರ್, ಒಂದು 18 ಕೊಡ್ಬೋದು. 18ರಿಂದ 20 ಬಂದೇ ಬರ್ತಲ್ಲ. LPG ರೇಟ್ ಕಡಿಮೆ ಇರುತ್ತಲ್ಲ, ನಿಮ್ಗೆ ಅದಲ್ಲಿ ಮ್ಯಾನೇಜ್ ಆಗುತ್ತೆ. ಓಕೆ. ಇದರಲ್ಲಿ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್ ಇದಿಷ್ಟು ಆಪ್ಷನ್ಸ್ ಬರುತ್ತೆ. ಸರಿ ಸರ್. ಇದು ಫೈನಲ್ ಪ್ರೈಸ್ ಬಂದು 2,30,000 ಸರ್. 2,30 ಫೈನಲ್ ಸರ್. 2,30 ಫೈನಲ್ ಏನೋ ಚೇಂಜ್ ಆಗುತ್ತೆ. ನಾವು ಕೋಟ್ ಮಾಡಿರೋದು ಬಂದು 2,65,000. ಓಕೆ. 2,30,000 ಗೆ ಫೈನಲ್ ಕೊಡ್ತೀವಿ. ಹಾಗೆ ನೆಕ್ಸ್ಟ್ ಸರ್. ಸರ್ ಇದು 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ ಮಾರುತಿ ಸುಜುಕಿ ಸೆಲೆರಿಯೋ ಸಿಂಗಲ್ ಅದರಲ್ಲಿ. ಹೌದು, 67,000 ಕಿಲೋಮೀಟರ್ ಓಡಿದೆ. ಇದು ಕೂಡ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇದೆ. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಕವರ್ ಎಲ್ಲ, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸ್ ಸರ್ ಇದು 4,20,000 ಹೇಳ್ತಾ ಇದೀವಿ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ಇದು 2014 ಮ್ಯಾನುಫ್ಯಾಕ್ಚರ್ಡ್, 15 ರಿಜಿಸ್ಟರ್ಡ್, ಸಿಂಗಲ್ ಓನರ್ VXI ಸೆಲೆರಿಯೋ. ಓಕೆ ಸರ್. ಇದರಲ್ಲಿ ನಿಮ್ಗೆ 4 ಟೈರ್ ನೋಡಬಹುದು. ಟೈರ್ ನೋಡಿ ಸರ್, ಟೈರ್ ತೋರಿಸಿ. 4 ಟೈರ್ JK ಟೈರ್ಸ್, 4 ಟೈರ್ ಹೊಸದಿದೆ ಸರ್. ಹಾಗೆ ಫೀಚರ್ ಸರ್ ಇದರಲ್ಲಿ? ಸರ್ ಇದರಲ್ಲಿ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಸೆಂಟ್ರಲ್ ಲಾಕ್ ಇದ್ರಲ್ಲೇ ಇದೆ. ಓಕೆ ಸರ್. ಇದ್ರದ್ದು ಪ್ರೈಸ್
ಸರ್ ಇದ್ರ ಪ್ರೈಸ್ 3,60,000 ಹೇಳ್ತೀವಿ, ಒಂಚೂರು ಸ್ಲೈಟ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಅಷ್ಟೇ. ಒಂದು ವ್ಯಾಗನರ್ ಇದೆ ಸರ್ ನಮ್ಮದು ಗ್ರೇ ಕಲರ್. ಸರ್ ಇದು 2013 ಮಾಡಲು ಸಿಂಗಲ್ ಓನರ್ ವ್ಯಾಗನರ್ ಡಿಯೋ ವರ್ಷನ್. ಸರಿ ಸರ್. 83,000 ಕಿಲೋಮೀಟರ್ ಓಡಿದೆ. ಓಕೆ. ಇದರಲ್ಲಿ LPG ಪ್ಲಸ್ ಪೆಟ್ರೋಲ್ ಎರಡು ಇದೆ. ಇದು ಕೂಡ ಕಂಪ್ಲೀಟ್ ಶೋರೂಮ್ ಸರ್ವಿಸ್. ಟೈರ್ ಕಂಡೀಷನ್ ನೋಡ್ಬೋದು ನೀವು, 4 ಟೈರ್ ಮೋರ್ ದನ್ 60% ಇದೆ. ಓಕೆ. ವೆಹಿಕಲ್ ಅಲ್ಲಿ ಯಾವುದೇ ರೀತಿ ಖರ್ಚಿಲ್ಲ. ಇದು ಬಂದು ನಿಮ್ಗೆ 3,50,000 ಹೇಳ್ತೀವಿ, 3,30,000ಕ್ಕೆ ಫೈನಲ್ ಕೊಡ್ತೀವಿ. 3,30,000 ಫೈನಲ್ ಸರ್ ಇದು. ಹೌದು. ಮುಂದೆ ಸರ್ ಇದು 2014 ಮಾಡೆಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಆಕ್ಚುಲಿ ಬೇರೆ ಸ್ಟೇಟ್ ವೆಹಿಕಲ್. ಕಸ್ಟಮರ್ ಇಲ್ಲಿಯವರೇನೆ, ಬ್ಯಾಂಕ್ ಮ್ಯಾನೇಜರ್. ಸೊ ಅದರ್ ಸ್ಟೇಟ್ ವೆಹಿಕಲ್, ಬಟ್ ಕಸ್ಟಮರ್ ಇಲ್ಲಿ ಬೆಂಗಳೂರು ಇಲ್ಲಿಯವರೇನೆ. ಓಕೆ. ಸೊ ಈ ವೆಹಿಕಲ್ ನ ನಾವು ಇಲ್ಲಿದೆ ರೋಡ್ ಟ್ಯಾಕ್ಸ್ ಕಟ್ಟಿ, ಇಲ್ಲಿದೆ ರೀನಂಬರ್ ಮಾಡಿ, ಫುಲ್ ಕರ್ನಾಟಕ ವೆಹಿಕಲ್ ಏನೇನ್ ಬರುತ್ತೆ ಅದನ್ನೆಲ್ಲ ಮಾಡಿ ನಾವು ವಿತ್ ರೆಸಿಪ್ಟ್ ಫೈಲ್ ಎಲ್ಲ ಕೊಡ್ತೀವಿ. ಸರ್ ಹಾಗೆ ಫೀಚರ್ ಸರ್ ಇದೆ ಸರ್ ಇದರಲ್ಲಿ AC ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಇದೆ ಸರ್ ಇದರಲ್ಲಿ. ಪ್ರೈಸ್ ಸರ್? ಸರ್ ಇದ್ರದ್ದು ಫೈನಲ್ ಟು ಫೈನಲ್ ಪ್ರೈಸ್ ಬಂದ್ಬಿಟ್ಟು 4,25,000 ಸರ್. 4,25,000 ಫೈನಲ್ ಸರ್ ಇದು. 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ವಿತ್ ಕರ್ನಾಟಕ ಅಂದ್ರೆ ವಿತ್ ಕರ್ನಾಟಕನೇ ಸರ್ ಹೇಳ್ತಾರೆ. With ಕರ್ನಾಟಕ ಹೇಳ್ತಾ ಇದ್ದೀರಾ? ಕರ್ನಾಟಕನೇ ಹೇಳ್ತಾ ಇದೀವಿ. ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಸರ್. ನೆಕ್ಸ್ಟ್ ಇಕೋ ಇದೆ ಸರ್, ನಮಗೆ ಓಮಿನಿ ಮೀಟರ್ ನೆಕ್ಸ್ಟ್ ಇದೆ ಸರ್. ಹೌದು ಸರ್. 2020 ಮಾಡಲು ಗಾಡಿ ಬರೀ 39,000 ಕಿಲೋಮೀಟರ್ ಓಡಿದೆ. ಸರಿ ಸರ್. ಸೆಕೆಂಡ್ ಓನರ್, ಫಸ್ಟ್ ಓನರ್ ಬಂದು ಟ್ರೂ ವ್ಯಾಲ್ಯೂ ತಗೊಂಡಿರೋದು. ಕಂಪ್ಲೀಟ್ ಫೀಚರ್ಸ್ ಇದರಲ್ಲಿ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇಷ್ಟು ಇದೆ ಸರ್. ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. ಇಷ್ಟು ಫೀಚರ್ ಬರುತ್ತೆ. 5 ಸೀಟರ್ ವೆಹಿಕಲ್ ಸರ್ ಇದು. ಸೊ ರೋಡ್ ಸೈಡ್ ಇಂದ ಗಲೀಜ್ ಆಗಿದೆ, ಸೊ ನೀವು ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಬೇಡಿ. ಎಲ್ಲ ಇಲ್ಲಿ ಸರ್ಕಲ್ ಅಲ್ಲಿ ಇರೋದ್ರಿಂದ ಫುಲ್ ಡಸ್ಟ್ ಆಗುತ್ತೆ. ಎಷ್ಟು ವಾಶ್ ಮಾಡ್ತಿದ್ರು ವೆಹಿಕಲ್ ಡೆಲಿವರಿ ಕೊಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ವಾಟರ್ ಸರ್ವಿಸ್ ಮಾಡ್ಸೇ ಕೊಡ್ತೀವಿ ಸರ್. ಓಕೆ. ಹಾಗೆ ಪ್ರೈಸ್ ಸರ್? ಸರ್ ಇದು 4,60,000 ಫೈನಲ್ ಪ್ರೈಸ್ ಸರ್. ಸರ್ ಇದು 2014 ಮಾಡಲು ಸೆಕೆಂಡ್ ಓನರ್ ಆಲ್ಟೋ K10 VXI ವೇರಿಯಂಟ್. ಸೊ ಟೈರ್ ಕೂಡ 4 ಟೈರ್ ಹೊಸದಿದೆ ನಮ್ಮ ಹತ್ರ. ನೋಡಿ ಆಲ್ಮೋಸ್ಟ್ ಇರೋ ಗಾಡಿಗಳೆಲ್ಲ ಟೈರ್ ಚೆನ್ನಾಗಿದೆ. ಓಕೆ. 40,000 ಕಿಲೋಮೀಟರ್ ಆರಾಮಾಗಿ ಓಡಿಸಬಹುದು. ಟೈರ್ ಹಾಕೋ ತಲೆ ಬಿಸಿ ಇರೋದಿಲ್ಲ ಸರ್. ಹಾಗೆ ಫೀಚರ್ ಸರ್ ಇದರಲ್ಲಿ? ಸರ್ ಇದರಲ್ಲಿ AC ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಕೂಡ ಇದೆ. ಇದಿಷ್ಟು ಫೀಚರ್ ಬರುತ್ತೆ. ಪ್ರೈಸ್ ಸರ್? ಸರ್ ಇದು ಪ್ರೈಸ್ 2,50,000 ಫೈನಲ್ ಪ್ರೈಸ್. 2,50,000 ಸರ್. ನೆಗೋಷಿಯಬಲ್ ಇದೆಯಾ ಸರ್? ಫೈನಲ್ ಹೇಳ್ಬಿಟ್ಟಿದ್ದೀನಿ, ನೀವು ಬಂದು ಗಾಡಿ ನೋಡಿ ಸರ್. ಆಮೇಲೆ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಇನ್ ಕೇಸ್ ಏನಾರ ಪಾಸಿಬಿಲಿಟಿ ಇದ್ರೆ ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ ಸರ್. ಇದು 2015 ಮಾಡಲು. ಓಕೆ. i20 ಆಕ್ಟಿವ್ SX ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಫುಲ್ಲಿ ಟಾಪ್ ಅಂಡ್ ಬರುತ್ತಲ್ಲ? ಹೌದು, ಇಲ್ಲಿ ಫುಲ್ಲಿ ಟ್ಯಾಪ್ ಅಂಡ್ ಬರುತ್ತೆ ಸರ್. ಇದು 4,80,000 ಫೈನಲ್ ಪ್ರೈಸ್ ಸರ್. ಇದು 4,80,000 ಹೌದು ಸರ್. ಓನರ್ ಹೇಳಿದ್ರಲ್ಲ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಆಮೇಲೆ ಮಾಡಲ್ ಸರ್ ಇದು? ಮಾಡಲ್ 15 ಮಾಡಲು SX ವೇರಿಯಂಟ್ ಸರ್. ಟಾಪ್ ಅಂಡ್ ನೋಡ್ಬೋದು. ಇಲ್ಲಿ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ವೈಟ್ ಕಲರ್ ಗಾಡಿ. ಸೊ ಫೈನಲ್ ಪ್ರೈಸ್ ಸರ್ ಇದು? 4,80,000 ಫೈನಲ್ ಪ್ರೈಸ್. ಓಕೆ ಸರ್. ಹಾಗೆ ಶಿಫ್ಟ್ ಇದೆ ಸರ್ ಮುಂದೆ? ಸರ್ ಇದು 15 ಮಾಡಲು. ಓಕೆ. ಸಿಂಗಲ್ ಓನರ್ ವೆಹಿಕಲ್, 67,000 ಕಿಲೋಮೀಟರ್ ಓಡಿದೆ. ಇದ್ರದ್ದು ಟೈರ್ ನೋಡ್ಬೋದು ನೀವು. ಹೊಸ ಟೈರ್ ಸರ್? ಅಲ್ಲ, ಹೊಸ ಟೈರ್ ಇದೆ. ಇನ್ನ 40,000 ಕಿಲೋಮೀಟರ್ ಆರಾಮಾಗಿ ಓಡುತ್ತೆ. ಫೀಚರ್ ಇದರಲ್ಲಿ? ಸರ್ ಇದರಲ್ಲಿ AC ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಸೊ ಸೀಟ್ಸ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೆಹಿಕಲ್. ಓಕೆ. ಟೈರ್ ನೋಡ್ಬೋದು. ಟೈರ್ ತೋರಿಸ್ಬಿಡಿ ಸರ್. ಎಲ್ಲಾ ಟೈರ್ ಒಂದೇ ಸೆಟ್, ಒಂದೊಂದು ಟೈರ್ ಇಲ್ಲ, ಎಲ್ಲ ಒಂದೇ ಸೆಟ್ ಇದೆ. 60,000 ಕಿಲೋಮೀಟರ್ ಓಡಿಸಬಹುದು. 67,000 ಕಿಲೋಮೀಟರ್ ಓಡಿದೆ ಇವಾಗ ಗಾಡಿ ಸರ್. ಹಾಗೆ ಪ್ರೈಸ್ ಸರ್? ಸರ್ ಇದು 4,80,000 ಫೈನಲ್ ಪ್ರೈಸ್. ಶಿಫ್ಟ್ ಇದೆ ಸರ್. ಇದು 2009 ಮಾಡಲು ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಸರ್. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಆಗಿರೋ ವೆಹಿಕಲ್. ಇದ್ರಲ್ಲೂ ನೋಡ್ಬೋದು ಟೈರ್ ಮೋರ್ ದನ್ 60% ಇದೆ. ಹೌದು ಸರ್. ಸರ್ ಫೀಚರ್ಸ್? ಇದರಲ್ಲಿ AC ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. VXI ವೇರಿಯಂಟ್. ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಸ್ಕ್ರೀನ್. ಓಕೆ. ರಿವರ್ಸ್ ಕ್ಯಾಮೆರಾನ ಇರ್ಬೇಕು ಇದರಲ್ಲಿ. ಸರ್ ಮಳೆ ಬಂತು ಸರ್ ಬೇಗ. ಸರ್ ಪ್ರೈಸ್? ಸರ್ ಇದು ಫೈನಲ್ ಪ್ರೈಸ್, ಬಂಪರ್ ಪ್ರೈಸ್, 5 ವರ್ಷ FC ಇನ್ಶೂರೆನ್ಸ್ ರನ್ನಿಂಗ್, 2,50,000 ಸರ್. 2,50,000 ಹೌದು. ವ್ಯಾಗನರ್ ಇದೆ ಸರ್ ನಮ್ಮ ಮುಂದೆ. ಸರ್ 2017 ಮಾಡಲು. ಓಕೆ. ಸೆಕೆಂಡ್ ಓನರ್. ಹಾ ಸರ್. ಬರೀ 36,000 ಕಿಲೋಮೀಟರ್ ಓಡಿದೆ. ಓಕೆ. ಕಂಪ್ಲೀಟ್ ಶೋರೂಮ್ ಸರ್ವಿಸ್. 4 ಮ್ಯಾಗ್ವಿಲ್ ಇದೆ. ಸೊ ಮ್ಯಾಗ್ವಿಲ್ ಅಲ್ಲ ಸರ್ ಇದು? ಹಾಗೆ ಫೀಚರ್ ಸರ್ ಇದರಲ್ಲಿ? AC ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಓಕೆ. ಇದಿಷ್ಟು ಫೀಚರ್ ಬರುತ್ತೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಇದು ಆಟೋಮೆಟಿಕ್. ಬನ್ನಿ ಇಲ್ಲಿ. ಆಟೋಮೆಟಿಕ್ ಸರ್ ಇದು? ಆಟೋಮೆಟಿಕ್ ವರ್ಷನ್. ಬರೀ 36,000 ಕಿಲೋಮೀಟರ್ ಓಡಿದೆ. ವಯಸ್ಸಾದವ್ರಿಗೆ, ಲೇಡೀಸ್ಗೆ, ಎಲ್ಲಾರ್ಗು ಎಷ್ಟು ವೆಹಿಕಲ್ ನೋಡಿ ಸರ್ ಕಿಲೋಮೀಟರ್. ಸರ್ ಕಿಲೋಮೀಟರ್ ಎಷ್ಟು ಸರ್ ಇದು? ಬರೀ 36,000 ಸರ್. ಕಂಪ್ಲೀಟ್ ಶೋರೂಮ್ ಜೆನ್ಯೂನ್. ಹೌದು. ಓಕೆ ಸರ್. ಎಲ್ಲ ಅದನ್ನ ಜೆನ್ಯೂನ್ ಸರ್. ಹಾಗೆ ಪ್ರೈಸ್ ಸರ್? ಸರ್ ಇದು 4,50,000. 4,50,000 ಫೈನಲ್ ಸರ್ ಇದು? ಚೂರು ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತೀನಿ. ಇದು ಮ್ಯಾಗ್ವಿಲ್ ಎಲ್ಲ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಸರ್. ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ? ಆಫ್ಟರ್ ಮಾರ್ಕೆಟ್ ಅಲ್ಲ, ಕಂಪ್ನಿ ಇದೆ. ಕಂಪ್ನಿ ಇದೆ. ಎಕ್ಸ್ಟ್ರಾ ಇದೆ ಸರ್ ಇದು? ಹೌದೌದು ಸರ್. ಒಂದು ವ್ಯಾನ್ ಇದೆ ಸರ್, ಡಿಮ್ಯಾಂಡ್ ಇದೆ ಸರ್.
ಸರ್ ಈ ವೆಹಿಕಲ್ ಯಾರಾದ್ರೂ ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದಾರೆ, ಅವರ ಐಟಮ್ಗಳನ್ನ ತಗೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಒಂದ್ ಬಾಡಿಗೆಗೆ ಒಂದ್ 600-700 ರೂಪಾಯಿ ತಗೋತಾರೆ. ಇದು 15 ಮಾಡಲ್ ಗಾಡಿ ಸರ್, ಸಿಂಗಲ್ ಓನರ್ ಗಾಡಿ. ಎಲ್ಲೋ ಕೂಡ ಸರ್ ಇದು ಸರ್ ಎಲ್ಲೋ ಬೋರ್ಡ್, ಫುಲ್ ಕಮರ್ಷಿಯಲ್. ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಅಥವಾ ಬಿಸ್ನೆಸ್ ಅಲ್ಲಿ ಇರೋರ್ಗೆ ಅವಶ್ಯಕತೆ ಇರುತ್ತೆ. ಕಾರ್ಗೋ ಪ್ಯೂರ್ ಎಲ್ಲೋ ಬೋರ್ಡ್ ಒಮ್ನೆ, ಯಾರು ಪೊಲೀಸರು ನಿಮ್ಗೆ ಹಿಡಿಯೋದಿಲ್ಲ. ಐಟಮ್ ಯಾವ ಐಟಮ್ ಮಾತ್ರನು ಹಾಕೊಂಡು ಹೊಡಿಬಹುದು ವಿತ್ ವಿಲ್. 15 ಮಾಡಲು ಸಿಂಗಲ್ ಓನರ್, 52,000 ಕಿಲೋಮೀಟರ್ ಓಡಿದೆ. ಇದು ನಿಮ್ಗೆ ಫೈನಲ್ ಪ್ರೈಸ್ 1,60,000 ರೂಪಾಯಿಗೆ ಆಗುತ್ತೆ. 1,60,000 ಫೈನಲ್ ಸರ್ ಇದು. 160. 15 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್ ಹೌದು ಸರ್. ಇದು ಬಾಡಿ ಲೈನ್ ಎಲ್ಲ ಚಿಕ್ಕ ಪುಟ್ಟ ಡೆಂಟ್ ಸ್ಕ್ರಾಚ್ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಕಾರ್ಗೋಗೆ ಯೂಸ್ ಮಾಡ್ತಾ ಇದ್ದೀನಿ ವೆಹಿಕಲ್ ನ. ಇಂಜಿನ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸರ್, ನಂಬರ್ 1 ಆಗಿದೆ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಲೋ ಬಜೆಟ್ ಅಲ್ಲಿ ಒಂದು 7 ಸೀಟರ್ ಗಾಡಿ ಅಂತ ಕೇಳ್ತಾ ಇರ್ತಾರೆ ಎಲ್ರು. ಹೌದು, ಇದು ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್, ಹೋಂಡಾ BRV ಸರ್. ಇದು ಹೋಂಡಾದ ಇಂಜಿನ್ ಗಳು ಎಲ್ರಿಗೂ ಗೊತ್ತಿರುತ್ತೆ ಸರ್, ಗೊತ್ತೇ ಇರುತ್ತೆ ಸರ್. ಒಳ್ಳೆ ಇಂಜಿನ್ ಗಳ ಕೆಪಾಸಿಟಿನೇ ಚೆನ್ನಾಗಿರುತ್ತೆ, ಮತ್ತೆ ಸ್ಮೂತ್ ರನ್ನಿಂಗ್ ಗೆ ಅಂತಾನೆ ಫೇಮಸ್ ಅವು. ಹೌದು, ಇದರಲ್ಲಿ ಫೀಚರ್ ಬಂದ ನಿಮ್ಗೆ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, ಎರಡು ಸರ್ ವೆಹಿಕಲ್ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ವೆಹಿಕಲ್. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ವೆಹಿಕಲ್. ಓಕೆ ಸರ್, ಪ್ರೈಸ್ ಸರ್ ಹಂಗೆ 93,000 ನೋಡಿದೆ ಸರ್. ಇದು ಫೈನಲ್ ಟು ಫೈನಲ್ ಪ್ರೈಸ್ 5,65,000 ಸರ್. 5,60,000 ಫೈನಲ್ ಸರ್ ಇದು. ಹೌದು ಸರ್. ಸರ್ ಸ್ಕೋಡಾ ಸರ್, ನಮ್ಮ ಮುಂದೆ ಸ್ಕೋಡಾ ಇದೆ ಸರ್. ಸ್ಕೋಡಾ ರ್ಯಾಪಿಡೋ 15 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 68,000 ಕಿಲೋಮೀಟರ್ ಓಡಿದೆ ಸರ್. ಟಾಪ್ ಅಂಡ್ ಬರುತ್ತೆ ಸರ್ ಇದು. ಇದು ಮಿಡ್ಲ್ ವೇರಿಯಂಟ್ ಬರುತ್ತೆ ಸರ್. ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸರಿ ಸರ್, ಒಂದ್ ನಿಮಿಷ. ಮ್ಯಾಗ್ವಿಲ್ ಎಲ್ಲ ಬರುತ್ತಲ್ಲ ಸರ್ ಇದರಲ್ಲಿ? ಹೌದು ಸರ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸೊ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸರ್ ಇದು. ಹೌದು ಸರ್, ಹಾಗೆ ಫೀಚರ್ ಸರ್ ಇದು. ಸರ್ ಇದರಲ್ಲಿ ಏರ್ ಬ್ಯಾಗ್, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ವಿಂಡೋಸ್, AC ಸರ್. ಇಂಟೀರಿಯರ್ ಎಲ್ಲ ನೀಟ್ ಇದೆ. ಆಮೇಲೆ ಸ್ಟೇರಿಂಗ್ ಒಂದು ಕಂಟ್ರೋಲ್ ಕೂಡ ಬರುತ್ತೆ. 4 ಪವರ್ ವಿಂಡೋ ಸರ್. ಹಾಗೆ ಪ್ರೈಸ್ ಸರ್ ಇದ್ರದ್ದು? ಸರ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 4,30,000 ಸೊ ಓನರ್ ಮಾಡಲ್ ಹೇಳಿದ್ರೆ ಸರ್ ಇದು? 15 ಮಾಡಲು, ಸೆಕೆಂಡ್ ಓನರ್. ಓಕೆ ಸರ್. ನೆಕ್ಸ್ಟ್ ಸರ್. ಸರ್ ಇದು 2014 ಮಾಡಲು, ಸಿಂಗಲ್ ಓನರ್, ಹೋಂಡಾ ಅಮೇಜ್ ಡೀಸೆಲ್, ಒಂದು 22 ಕಿಲೋಮೀಟರ್ ಕೊಡುತ್ತೆ ಸರ್ ಮೈಲೇಜ್. ಮೈಲೇಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಹೌದು ಸರ್. ಇದು 4,25,000 ಸರ್. ಸರ್ ಇದ್ರ ಫೀಚರ್ಸ್? ಸರ್ ಇದರಲ್ಲಿ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸೊ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸರ್ ಇದು. ಹೌದು ಸೊ ಟೈರ್ ಒಂದು 60-70% ಟೈರ್ ಇದೆ ಸರ್ ಇದು. ಸರ್ ಇನ್ನೊಂದು ಸರ್ ಪ್ರೈಸ್ ಸರ್ ಇದು? ಸರ್ 4,25,000. ಓಕೆ. ಸೆಲೆರಿಯೋ ಸರ್ ಇದು 2019 ಮಾಡಲದು ಸೆಲೆರಿಯೋ. ಓಕೆ. ಸಿಂಗಲ್ ಓನರ್. ಇದು 90,000 ಕಿಲೋಮೀಟರ್ ಓಡಿದೆ. ಸರಿ ಸರ್. ZXi ವೇರಿಯಂಟ್. ಓಕೆ. ಇದು ಫೈನಲ್ ಪ್ರೈಸ್ ಬಂದು 4,50,000 ಸರ್. 4,50,000 ಫೈನಲ್ ಸರ್ ಇದು. ಸರ್ ಇದರಲ್ಲಿ ಅಂದ್ರೆ ಟಾಪ್ ಅಂಡ್ ಬರುತ್ತೆ ಸರ್ ಇದಂಗೆ? ಹೌದು, ZXi ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಹಾಗೆ ಡಸ್ಟರ್ ಸರ್? ಸರ್ ಇದು ಡಸ್ಟರ್ ಬೇರೆ ಸ್ಟೇಟ್ ವೆಹಿಕಲ್. ಓಕೆ. ಕರ್ನಾಟಕ ಎಲ್ಲ ಮಾಡ್ಕೊಡ್ತೀವಿ. ಇದು 5,75,000 ಕೊಡ್ತೀವಿ ಸರ್. ಕರ್ನಾಟಕ ಮಾಡ್ಕೊಟ್ಟು 5,75,000. 14 ಮಾಡಲು, RXL ಅಡ್ವೆಂಚರ್. ಓಕೆ ಸರ್. ಇದರಲ್ಲಿ ಏನೋ ನೆಗೋಷಿಯಬಲ್ ಇರುತ್ತಲ್ವಾ? ಯಾವ್ದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಕರ್ನಾಟಕ ರೋಡ್ ಟ್ಯಾಕ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 1 lakh ಮೇಲೆ ಬರುತ್ತೆ ಸರ್. ಅದೆಲ್ಲ ನಾವೇ ಕಟ್ಟಿ ನಿಮ್ಗೆ ರಿಸಿಪ್ಟ್ ಕೊಡ್ತೀವಿ, DD ಎಲ್ಲ ತಗೊಳ್ತೀವಿ.